ಪಾಂಡವರು ಧರ್ಮಕ್ಕೋಸ್ಕರವಾಗಿ ಬದುಕಿದ್ರು ಅಲ್ಲಮ್ಮ. ಅದಕ್ಕದು ಶುಭ ಆಯಿತು. ನಾವು ಧರ್ಮ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ, ಅದಕ್ಕೆ ನಮ್ಗೆ ಅಮಾವಾಸ್ಯೆ ಅಂದರೆ ಭಯ. ಅದೊಂದೇ ಬೇಡ, ಬೆಳಿಗ್ಗೆ ಆಯಿತು ಅಂದರೆ ಭಯ, ಇವತ್ತು ಡೇಟು ಎಷ್ಟು, ಏನೇನು ಕೊಡಬೇಕಿದ್ದು ದುಡ್ಡು, ಏನು ಮಾಡೋದು ಅಂತ ಭಯ. ಹಾಗಾಗಿ ಪ್ರತಿ ಕ್ಷಣವೂ ಭಯ ಏನಕ್ಕೆ ಆಗ್ತಾ ಇದೆ ಅಂದರೆ ನಾವು ಧರ್ಮ ಅಂತಕ್ಕಂಥದ್ದನ್ನು ದೂರ ತಳ್ಳಿಬಿಟ್ಟಿದ್ದೀವಿ. ಕಾರಣ ಬದುಕಬೇಕು, ದುಡ್ಡು ಮಾಡಬೇಕು ಅಂತಲೇ ನಾವು ಹುಟ್ಟಿರೋದು ಅಂತ ಅಂದ್ಕೊಂಬಿಟ್ಟಿದ್ದೀವಲ್ಲಮ್ಮ ನಾವು. ಏನಕ್ಕೆ ಬದುಕಬೇಕು, ಏನು ಮಾಡೋಕ್ಕೆ, ದುಡ್ಡು ಮಾಡೋಕ್ಕೆ, ಅದು ಬಿಟ್ಟು ಬೇರೆ ಸಬ್ಜೆಕ್ಟ್ ನಮ್ಮ ಹತ್ರ ಇಲ್ಲ. ಧರ್ಮದಲ್ಲಿ ಹಣ ಬರಲ್ಲ, ಧರ್ಮದಲ್ಲಿ ಹಣ ಸಂಪಾದನೆ ಇಲ್ಲ. ಮತ್ತು ಇನ್ಯಾವ ಸಂಪಾದನೆ ಮಾಡಬೇಕು? ಪುಣ್ಯ ಸಂಪಾದನೆ ಮಾಡಿ ಹಣ ಬರುತ್ತೆ. ಏನು ಸಂಪಾದನೆ ಮಾಡಬೇಕು? ಪುಣ್ಯ ಸಂಪಾದನೆ ಮಾಡಬೇಕು. ಪುಣ್ಯ ಎಲ್ಲಿ, ಯಾವಾಗ, ಯಾರಿಂದ ಪ್ರಶ್ನೆ ಆಗುತ್ತೆ. ಈ ಪುಣ್ಯ ಅಂತಕ್ಕಂಥದ್ದು ಒಂದು ಸಾಕಷ್ಟು ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಹಾಕ್ತಾರೆ. ಅದಿತ್ತಿ ತಿಳ್ಕೊಂಡವರೇ ಅದಕ್ಕೆ ಪ್ರಶ್ನೆ ಹಾಕ್ತಾರೆ. ನನ್ನ ಮಗಳು ಈ ನಕ್ಷತ್ರದಲ್ಲಿ ಯಾಕೆ ಹುಟ್ಟಿದ್ಲು? ನಂಬರ್ 1. ಕೆಲವರು ಅವರೇ ನಾನು ಯಾಕೆ ಹುಟ್ಟಿದೆ ಕೇಳ್ತಾರೆ. ಆ ಸದ್ಯ ಅದು ಕಲ್ತ್ಕೊಂಡ್ರಲ್ಲ ಅಂತ ನಾನು ಅವ್ರಿಗೆ ದೊಡ್ಡ ನಮಸ್ಕಾರ, ಅಷ್ಟಾದ ವಿಷಯ ಬಂತಲ್ಲ. ಅದಕ್ಕೆ ಉತ್ತರ ಪಂಚಾಂಗ ಅಂತ ಹೇಳ್ತೀವಿ ನಾವು. ಅದರಲ್ಲಿ 5 ಅಂಗ ಇದೆ. ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಅಂತ ಇದೆ. 5 ಅಂಗ ಇದೆ. ಈ 5 ಅಂಗಗಳನ್ನು ಒಳಗೊಂಡಿರ್ತಕ್ಕಂಥ ಪಂಚಾಂಗದ ಮೂಲ ತತ್ವನೇ ಒಂದು ಮಗು ಹುಟ್ಟತಕ್ಕಂಥದ್ದಕ್ಕೆ ಪ್ರಕ್ರಿಯೆಗಳು ಸಿಗೋದು. ವಾರ ಯಾಕೆ, ಅದರಿಂದ ಏನು ತಪ್ಪು, ತಿಥಿ ಯಾವುದು, ಅದರಿಂದ ಏನು ತಪ್ಪು, ಈ ಥರ ಪ್ರಕ್ರಿಯೆಗಳು ಅದರ ಮೂಲಕ ಸತ್ಯ ಗೊತ್ತಾಗತ್ತೆ ಅಂತ ನಾವು ತಿಳ್ಕೊಂಡಿದ್ದೀವ. ಏನು ನಕ್ಷತ್ರ ಒಂದು ಕೇಳ್ತಾ ಇದ್ದೀವಿ, ತಿಥಿ ಯಾರು ಕೊಡ್ತೀರಾ ಅಂದರೆ ತಿಥಿ ಅಂತಕ್ಕಂಥದ್ರ ಮೂಲ ಅರ್ಥ ಏನು, ನಕ್ಷತ್ರ ಅಂತಕ್ಕಂಥದ್ದು ಮೂಲ ಅರ್ಥ ಏನು ತಿಳ್ಕೊಂಡ್ರೆ ಇದಕ್ಕೆ ಸತ್ಯ ಗೊತ್ತಾಗತ್ತೆ. ನಾವು ಕರ್ಮ ಕಳಿಬೇಕು, ಏನೋ ಒಂದು ಕರ್ಮ ಇದೆ ಅಂತ ಗೊತ್ತು.